ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಭಾರತದ ಒಡ್ಡೋಲಗ ಜಗತ್ತಿನ ಮಧ್ಯದಲ್ಲಿ ಬಹಳ ಚೆನ್ನಾಗಿ ಮುಂದೆ ಓಡ್ತಾನೇ ಇದೆ. ಇದಕ್ಕೆ ಕಾರಣ ಪ್ರಜಾಪ್ರಭುತ್ವಕ್ಕೆ ಪ್ರಧಾನ ವ್ಯವಸ್ಥಾಪಕ ಅಂತ ಅನಿಸಿದ ಪ್ರಜೆ ತನ್ನ ಕರ್ತವ್ಯವನ್ನು ಚೆನ್ನಾಗಿ ನಿರ್ವಹಿಸುವುದು ಅಂತ. ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ ಮತದಾನ ಮಾಡುವುದು. ಮತದಾನಕ್ಕೆ ಸಂಬಂಧಪಟ್ಟಂತೆ ಪೂರ್ವಭಾವಿಯಾಗಿ ಅದರಲ್ಲೂ ಯುವ ಪೀಳಿಗೆಯ ಮಂದಿ ಮತದಾನದ ಗುರುತು ಚೀಟಿಯನ್ನು, ವೋಟರ್ ಐಡಿಯನ್ನು ಮಾಡಿಸದೇ ಇದ್ದರೆ ಅದು ತುಂಬ ದೊಡ್ಡ ಪರಿಣಾಮವನ್ನು ಬೀರುತ್ತೆ. ಆ ದೃಷ್ಟಿಯಿಂದ ಯುವ ಜನತೆ ಮತ್ತು ವಿದ್ಯಾರ್ಹತೆಯನ್ನು ಸಂಪಾದಿಸಿ ವಿದ್ಯಾವಂತರು ಅಂತ ಅನ್ನಿಸಿಕೊಂಡವರು ಅವಶ್ಯವಾಗಿ ಮತದಾನವನ್ನು ಮಾಡುವುದು ಅಗತ್ಯದ ಕರ್ತವ್ಯ. ನಮಗೆ ಗೊತ್ತಿದೆ, ಎಷ್ಟೋ ಸರ್ತಿ ಅಂತಹ ವಿರಾಮದ ದಿನ ಅಂತ ಭಾವಿಸಿ ನಾವೆಲ್ಲೋ ಬೇರೆ ದಿಕ್ಕುಗಳಿಗೆ ವಿಶ್ರಾಂತಿಗಾಗಿಯೋ ಮೋಜಿಗಾಗಿಯೋ ತೆರಳುವುದಿರುತ್ತೆ. ಅಂಥ ಮೋಜನ್ನು ಮಾಡುವುದಕ್ಕಾಗಿ, ವಿಶ್ರಾಂತಿ ತೆಗೆದುಕೊಳ್ಳುವುದಕ್ಕಾಗಿ ನಾವು ಮಾಡುವ ತಪ್ಪು ಕೆಲಸ ನಮ್ಮ ಮುಂದಿನ ಎಲ್ಲ ಪೀಳಿಗೆಗೂ ಕೂಡ ವಿಶ್ರಾಂತಿ ಇಲ್ಲ, ಮೋಜನ್ನು ಕಾಣುವುದಿಲ್ಲ ಅನ್ನುವ ಸ್ಥಿತಿಗೆ ತಳ್ಳುತ್ತೆ. ಆ ದೃಷ್ಟಿಯಿಂದ ಮತದಾನ ಮಾಡುವಾಗ 3 ಥರದ ತಪ್ಪುಗಳು ನಡೆಯಬಹುದು. ಒಂದು, ಮತದಾನ ಮಾಡದೇ ಇರುವುದು. ಎರಡನೇದು, ಮತದಾನ ಮಾಡುವಾಗ ಯೋಗ್ಯವಾದ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿಕೊಳ್ಳದೇ ಇರುವುದು. ಮೂರನೇದಾಗಿ, ಓಟನ್ನು ಮಾಡದೆ ನಮಗೆ ಯೋಗ್ಯನಾದ ಚಿಂತನೆ ಮಾಡದ ಒಳ್ಳೆಯ ಅಭ್ಯರ್ಥಿ ನಿಂತಿಲ್ಲ ಅನ್ನುವ ಕಾರಣಕ್ಕಾಗಿ ಅದು 3 ಅಲ್ಲ ಅಂದರೆ ಯಾವ ಪಕ್ಷಕ್ಕೂ ಇಲ್ಲ ಅನ್ನುವ ಹಾಗೆನ ಮತ ಚಲಾಯಿಸುವುದು. ಇದೂ ಕೂಡ ವ್ಯರ್ಥವೇ. ಯಾಕೆಂದರೆ ಇದರ ಪರಿಣಾಮ ಒಬ್ಬ ಕೇಡಿಗನೇ ನಾಯಕನಾಗಿ ನಾಳೆ ನಮ್ಮನ್ನು ಆಳುವ ಸ್ಥಿತಿಗೆ ಬರುತ್ತೆ. ನಾವು ಸರಕಾರವನ್ನೋ ಅಧಿಕಾರಿಗಳನ್ನೋ ಅಥವಾ ಯಾವುದೋ ಒಂದು ಸ್ಥಾನದಲ್ಲಿ ನಿಂತು ನಾವು ಟ್ಯಾಕ್ಸನ್ನು ಕಟ್ತೇವೆ, ಆದರೆ ರಸ್ತೆ ಸರಿ ಇಲ್ಲ, ಆಸ್ಪತ್ರೆಗಳು ಸರಿ ಇಲ್ಲ, ಶಾಲೆಗಳಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲ, ಈ ಎಲ್ಲ ಆಕ್ಷೇಪಗಳನ್ನು ಮಾಡಬೇಕಾದ್ರೆ, ಆ ಆಕ್ಷೇಪ ಮಾಡುವ ಹಕ್ಕನ್ನು ಪಡಿಬೇಕಾದ್ರೆ ಮೊದಲು ನಾವು ಮತದಾನ ಮಾಡಿರಬೇಕು. ಹಾಗೆ ಮಾಡಿದ್ದಾಗ ನಮ್ಮ ಅಧಿಕಾರವನ್ನು ನಾವು ಚಲಾಯಿಸಲಿಕ್ಕೆ ಅವಕಾಶ ಇರುತ್ತೆ. ಆ ದೃಷ್ಟಿಯಿಂದ ಅವಶ್ಯವಾಗಿ ನಾನೊಬ್ಬ ಓಟು ಮಾಡದೇ ಇದ್ದರೆ ತೊಂದರೆ ಇಲ್ಲ ಅನ್ನುವ ಪರಿಸ್ಥಿತಿಯೇ ಎಲ್ಲರ ಮನಸ್ಸಿನಲ್ಲೂ ಇದ್ದರೆ ಅದರ ಅಪಾಯವಂತೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಿಮಗೆ ಗೊತ್ತಿರಬಹುದು, ಒಬ್ಬ ರಾಜ ಅತ್ಯಂತ ಸುಗ್ರೀವಾಜ್ಞೆಯ ರೀತಿಯಲ್ಲಿ ಕಠಿಣವಾದ ರಾಜ್ಯಭಾರವನ್ನು ಮಾಡಿಸುತ್ತಿರುವಂತಹ ಸಂದರ್ಭದಲ್ಲಿ ಜನಗಳು ನಾನು ಹೇಳಿದಂತೆ ಕೇಳ್ತಾರೆ ಅಂತ ಭಾವಿಸಿದ್ದ. ಅವನ ಮಂತ್ರಿ ಹೇಳಿದ, ನೀನು ಹೇಳಿದಂತೆ ಕೇಳುವ ನಟನೆ ಅವರಲ್ಲಿದೆ ಹೊರತು ನೀನು ಹೇಳಿದಂತೆ ಕೇಳುವುದಲ್ಲ, ಪರೀಕ್ಷಿಸೋಣ ಅಂತ ಹೇಳಿ ಆ ರಾಜ್ಯದ ಹೊರಭಾಗದ ದೊಡ್ಡ ಒಂದು ಪಾತ್ರೆಯಲ್ಲಿ ಎಲ್ಲರೂ ನಾಳೆ ಬೆಳಿಗ್ಗೆ ಹಾಲು ತಂದು ಹಾಕಬೇಕು ಅಂತ ಒಂದು ಆಜ್ಞೆಯಾಗತ್ತೆ. ಜನ ಎಲ್ಲ ಧಾವಂತದಿಂದ ಓಡಿ ಬರ್ತಾ ಇರುವುದನ್ನು ನೋಡಿ ರಾಜ ತೋರಿಸ್ತಾನೆ ಮೇಲಿನ ಪ್ರಾಸಾದದಲ್ಲಿ ಕುಳಿತು, ನೋಡು ಎಷ್ಟು ಜನ ನನಗೆ ಹೆದರಿ ನನ್ನ ಆಡಳಿತಕ್ಕೆ ಬೆದರಿ ಬಂದಿದ್ದಾರೆ ಅಂತ. ಆಗಲಿ ಎಲ್ಲರೂ ಮುಗಿಲಿ, ಮತ್ತೆ ಹೋಗೋಣ ಅಂತ ಹೇಳಿ ಅವರನ್ನೆಲ್ಲ ಕಳುಹಿಸಿ ಆದಮೇಲೆ ನೀನು ಒಂದು ಕೈಯಲ್ಲಿ ನಿನ್ನ ಮನೆಯಿಂದ ತಂದ ಹಾಲನ್ನು ತಂದು ಅದಕ್ಕೆ ಹಾಕಿ ಕೊನೆಗೆ ಮುಕ್ತಾಯ ಮಾಡೋಣ ಅಂತ ಹೇಳಿ ಮೆಟ್ಟಿಲು ಹತ್ತಿ ಆ ದೊಡ್ಡ ಪಾತ್ರೆಯ ಮುಚ್ಚಳದ ಹತ್ತಿರ ತೆಗೆದು ಒಳಕ್ಕೆ ನೋಡ್ತಾನೆ. ಪ್ರತಿ ಹನಿಯೂ ಕೂಡ ನೀರೇ ತುಂಬಿದೆ ಹೊರತು ಹಾಲಿಲ್ಲ. ಆಶ್ಚರ್ಯ ಆಯಿತು, ಇದೇನು ಅಂತ. ಎಲ್ಲರೂ ಕೂಡ ತಾವೊಬ್ಬರು ಗೊತ್ತಾಗದ ಹಾಗೆ ನೀರು ಹಾಕಿದರೆ ಗೊತ್ತಾಗುವುದೇ ಇಲ್ಲ ಅಂತ ಯೋಚಿಸಿ ಎಲ್ಲರೂ ಹಾಕಿದ್ದು ನೀರೇ, ಕೊನೆಗೆ ತುಂಬಿದ್ದು ನೀರೇ. ರಾಜನ ಆಜ್ಞೆ ಪಾಲನೆ ಆಗಿತ್ತು, ಆದರೆ ಅದರ ಪರಿಣಾಮ ಹಾಲು ತುಂಬಿರಲಿಲ್ಲ. ಈ ಥರದ ಪರಿಸ್ಥಿತಿ, ನಾನೊಬ್ಬ ಓಟು ಮಾಡದೇ ಇದ್ರೆ ಏನೂ ಆಗುವುದಿಲ್ಲ ಅಂತ ಯೋಚಿಸಿ ಎಲ್ಲರ ಮನಸ್ಸಿನಲ್ಲೂ ಅದೇ ಒಂದು ಯೋಚನೆ ಹರಿದಾಡಿದ ಪರಿಣಾಮ ನಾವೊಂದು ಕೆಟ್ಟ ಸರಕಾರವನ್ನು ಅಥವಾ ಕೆಟ್ಟ ಪರಿಸರವನ್ನು ಎದುರಿಸಬೇಕಾದಂತಹ ಪ್ರಸಂಗ ಬರುತ್ತೆ. ಮಹಾಭಾರತದಲ್ಲಿ ಒಂದು ಸುಂದರವಾದ ಕಥೆ ಬರುತ್ತೆ. ಯಾವಾಗಲೂ ಕಳ್ಳರು ಸುಳ್ಳರು ಮಳ್ಳರು ಸೇರಿಕೊಂಡು ಆದಂತಹ ಒಂದು ವ್ಯವಸ್ಥೆ ಅವರವರ ರಕ್ಷಣೆಗೋಸ್ಕರ ಇರುತ್ತೆ ಹೊರತು ಅದು ಪ್ರಜೆಗಳ ಕ್ಷೇಮಕ್ಕೋಸ್ಕರ ಇರುವುದಿಲ್ಲ ಅಂತ. ಒಂದು ಬಲೆಯಲ್ಲಿ ಬೆಕ್ಕು ಮತ್ತು ಇಲಿ ಒಟ್ಟಿಗೆ ಸಿಕ್ಕಿ ಹಾಕಿಕೊಳ್ಳುತ್ತೆ. ಬೆಕ್ಕು ತಕ್ಷಣವೇ ಇಲಿಯನ್ನು ಹಿಡಿಲಿಕ್ಕೆ ಹೋದದ್ದು ಆಮೇಲೆ ನೆನಪಾಗುತ್ತೆ, ನಾನು ಈ ಬಲೆಯೊಳಗೆ ಇದ್ದೇನೆ, ಸಿಕ್ಕಿ ಹಾಕಿಕೊಂಡು ಸಾಯ್ತೇನೆ ಅನ್ನುವುದರ ಬದಲಾಗಿ ಈ ಇಲಿಯ ಸ್ನೇಹವನ್ನು ಬಯಸಿದರೆ ನಾನು ಬಚಾವಾಗಬಹುದು ಅಂತ ಯೋಚಿಸಿ ಇಲಿಯನ್ನು ಪ್ರಾರ್ಥಿಸಿ ನೀನೇ ನನ್ನನ್ನು ಬಿಡಿಸಬೇಕಾದವ ಅಂತ ಕೇಳಿಕೊಂಡಿತು. ಆಗ ಇಲಿಗೂ ಗೊತ್ತಾಯಿತು ನನ್ನ ಸಹಾಯವನ್ನು ಪಡ್ಕೊಳ್ತಾ ಇದ್ದಾನೆ ಅಂದರೆ ಅದರ ಉದ್ದೇಶ ಏನು ಅಂತ. ಆದರೆ ತಕ್ಷಣ ತಾನು ಹೋಗುವಷ್ಟೇ ಬಿಲವನ್ನು ಮಾಡಿ, ಅಂದರೆ ಆ ಬಲೆಯನ್ನು ಕತ್ತರಿಸಿ ಹೊರಕ್ಕೆ ಹೋಗುವಾಗ ನೋಡುತ್ತೆ, ಆ ಕಡೆಯಿಂದ ದೊಡ್ಡ ಗೂಬೆ ನಿಂತಿದೆ, ಈ ಕಡೆಯಿಂದ ಒಂದು ಹಾವು ಕಾದು ನಿಂತಿದೆ. ಹಾಗಾದರೆ ಈಗಲೇ ಹೊರಗೆ ಹೋಗ್ಲಿಕ್ಕೂ ಆಗುವುದಿಲ್ಲ ಅಂತ ಯೋಚಿಸಿ ಅದು ಅಲ್ಲೇ ಒಳಗೆ ಕೂತು ಯಾವಾಗ ಬೇಟೆಗಾರ ಬರ್ತಾ ಇದ್ದಾನೋ ಆ ಕ್ಷಣಕ್ಕೆ
ಬೆಕ್ಕಿಗೆ ಹೇಳಿತು, ಈಗ ನಾನು ಬಿಡಿಸಿ ಹೊರಟು ಹೋಗ್ತೇನೆ, ನೀನು ಕೂಡ ಹೊರಟು ಹೊರಗೆ ಹೋಗು ಅಂತ ಹೇಳಿ ಆ ದೊಣ್ಣೆ ಬೀಸಿಕೊಂಡು ಬರುವಷ್ಟರಲ್ಲಿ ಆ ಹೆದರಿದ ಗೂಬೆ ಮತ್ತು ಹಾವು ಪಕ್ಕಕ್ಕೆ ಸರಿಯಿತು. ತನ್ನ ರಕ್ಷಣೆಗೋಸ್ಕರ ಬೆಕ್ಕು ದೂರ ಓಡಿತು, ತಾನು ಸುರಕ್ಷಿತವಾಗಿ ಬಿಲ ಸೇರಿತು. ಇದು ಎಲ್ಲರೂ ಕೂಡ ತಮ್ಮ ತಮ್ಮ ರಕ್ಷಣೆಗೋಸ್ಕರವಾಗಿ ಸ್ನೇಹವನ್ನು ಬಯಸಿದ್ದು ಹೊರತು ಅಲ್ಲಿ ಯಾವತ್ತೂ ಕೂಡ ನಮ್ಮ ಸುತ್ತಲಿರುವ ಪರಿಸರವನ್ನು ತಾವು ಉಳಿಸಿಕೊಳ್ಳಬೇಕು ಅಂತನ್ನುವ ಯೋಚನೆ ಹೇಗಲ್ಲವೋ ಅಂತಹ ಪರಿಸ್ಥಿತಿಯಲ್ಲಿ ನಾವು ಛಿದ್ರಗೊಂಡಂತಹ ಮತದಾನದ ವ್ಯವಸ್ಥೆಯಿಂದ ಒಂದು ತಮ್ಮ ತಮ್ಮದೇ ರಕ್ಷಣೆಗೋಸ್ಕರ ಸೇರಿಕೊಂಡಂತಹ ವ್ಯವಸ್ಥೆ ನಮ್ಮ ಆಳ್ವಿಕೆಯ ಚುಕ್ಕಾಣಿಯನ್ನು ಹಿಡಿದರೆ ಅದರ ಕೆಟ್ಟ ಪರಿಣಾಮವನ್ನು ನಾವು ಖಂಡಿತ ಮತ್ತೆ ಮತ್ತೆ ಅದರ ಶಾಪವನ್ನು ಹಾಕಿಕೊಳ್ಳುವ ರೀತಿಯಲ್ಲೇ ಬದುಕಬೇಕಾಗತ್ತೆ. ಹೀಗಾಗಿ ನಮ್ಮ ಆಯ್ಕೆ ದೇಶ ಮೊದಲೋ ಪಕ್ಷ ಮೊದಲು ಅಂತಂದಾಗ ದೇಶ ಮೊದಲು, ದೇಶ ಮೊದಲು ಜಾತಿ ಮೊದಲು ಅಂತಂದಾಗ ದೇಶ ಮೊದಲು, ದೇಶ ಮೊದಲು ಮತ ಮೊದಲು ಅಂದಾಗಲೂ ನಮಗೆ ದೇಶವೇ ಮೊದಲು. ದೇಶ ಮೊದಲು ಅಥವಾ ಯಾವುದೋ ಒಂದು ಪ್ರಸಂಗದಲ್ಲಿ ನಮ್ಮ ಲಿಂಗ, ಅವಳು ಹೆಣ್ಣುಮಗಳು, ಅವನು ನಮ್ಮ ಸಮುದಾಯಕ್ಕೆ ಸೇರಿದವನು, ಇಷ್ಟೇ ಕಾರಣಕ್ಕಾಗಿ ನಾವು ಅವನಿಗೆ ಓಟು ಹಾಕ್ತೇವೆ ಅಂತ ಯೋಚನೆ ಮಾಡಿದರೆ ಆಗಲೂ ನಾವು ಜಾರಿ ಬೀಳುತ್ತೇವೆ. ಐಡಿಯಾಲಜಿ ಅನ್ನುವುದೇ ಬಹಳ ಮುಖ್ಯ ಅನಿಸುತ್ತೆ. ಕೊನೆಗೆ ವ್ಯಕ್ತಿ ಮೊದಲೋ ದೇಶ ಮೊದಲೋ, ದೇಶವೇ ಮೊದಲು, ಆಮಿಷಗಳೋ ಅಥವಾ ಇನ್ನೇನಾದರೂ ಸಂಪತ್ತಿನ ಬಯಕೆಯನ್ನು ಒಡ್ಡಿ ನಮ್ಮನ್ನು ಕೊಂಡುಕೊಳ್ಳುತ್ತಾರೋ ಅಂತ ಯೋಚನೆ ಮಾಡಿದಾಗಲೂ ನಾವು ದೇಶ ಮೊದಲು ಅಂತ ಯೋಚಿಸಿದರೆ ಮಾತ್ರ ನಮ್ಮ ಪರಿಸ್ಥಿತಿ ಮುಂದೆ ತಿಳಿಯಾಗುವುದಕ್ಕೆ ಸಾಧ್ಯ ಆಗುತ್ತೆ. ಆ ಕಾರಣದಿಂದ ಯಾವುದೇ ಆಮಿಷಕ್ಕೆ ಬಲಿಯಾಗದೆ, ಯಾವುದೇ ಜಾತಿಯ ಹಿನ್ನೆಲೆಯಲ್ಲಿ ನಾವು ವ್ಯಕ್ತಿಯನ್ನು ಆರಿಸಿಕೊಳ್ಳದೆ, ನಮಗೆ ಬೇಕಾದದ್ದು ಕ್ಷತ್ರಿಯ ಗುಣವುಳ್ಳ, ದೇಶಕ್ಕೋಸ್ಕರ ತನ್ನನ್ನೇ ಒಡ್ಡಿಕೊಳ್ಳಬಲ್ಲ ಒಬ್ಬ ನಾಯಕತ್ವ ಗುಣವುಳ್ಳ, ಇಡೀ ಜಗತ್ತಿನ ಎಲ್ಲರ ಮುಂದೆ ನನ್ನ ದೇಶ ತಲೆ ಎತ್ತಿ ನಿಲ್ಲಬೇಕು ಅಂತ ಹೆಮ್ಮೆ ಪಡುವ ರೀತಿಯಲ್ಲಿ ಬದುಕಬಲ್ಲಂತಹ ವ್ಯಕ್ತಿತ್ವ ಉಳ್ಳವನೇ ನಮಗೆ ನಾಯಕನಾಗಿ ಬೇಕು. ಅಂತಹ ವ್ಯಕ್ತಿತ್ವ ಗುಣ ಎಲ್ಲಿ ಇದೆಯೋ ಅಂತಹ ವ್ಯಕ್ತಿಯನ್ನು ಆರಿಸಿಕೊಂಡು ನಾಯಕನಾಗಿ ನಿಲ್ಲುವವನನ್ನು ನೋಡಿ ನಾವು ಅದು ಪಕ್ಷವೋ ಅಥವಾ ಜಾತಿಯೋ ಅಥವಾ ಲಿಂಗವೋ ಅಥವಾ ಸಂಪತ್ತೋ ಇದ್ಯಾವುದನ್ನು ಗಮನಿಸದೆ ನಮ್ಮ ಪೂರ್ಣ ದೃಷ್ಟಿ ಇರಬೇಕಾದದ್ದು ದೇಶದ ಉದಾತ್ತ ನಡೆಯತ್ತ. ಅದಕ್ಕಾಗಿ ನಾವೆಲ್ಲರೂ ಕೂಡ ಮತದಾನ ಮಾಡಲೇಬೇಕು. ಮತದಾನ ಅನ್ನುವುದು ನಮ್ಮ ಕೈಯಲ್ಲಿರುವಂತಹ 5 ವರ್ಷಕ್ಕೊಮ್ಮೆ ಸಿಗುವ ಅಪರೂಪದ ಅಸ್ತ್ರ ಅದು. ಅದರ ಜೊತೆಗೆ ನಾವು ಅಕಸ್ಮಾತ್ ತಪ್ಪಿ ಹೆಜ್ಜೆ ಇಟ್ಟು ಏನೋ ಕಾರಣಕ್ಕಾಗಿ ಆಮಿಷಕ್ಕೆ ಬಲಿಯಾದೆವು ಅಂತಂದರೆ ನಾವು ಅವರು ಕೊಟ್ಟಂತಹ ಅಲ್ಪ ಸಂಪತ್ತಿಗೆ ನಮ್ಮ 5 ವರ್ಷವನ್ನು ನಾವು ಮಾರಿಕೊಂಡಂತಾಗುತ್ತೆ. ಮತ್ತೆ ಎಷ್ಟೇ ನಾವು ಬೇಸರ ಪಟ್ಟುಕೊಂಡರೂ ಅದರ ಸ್ಥಿತಿಯನ್ನು ಬದಲಾಯಿಸುವುದು ನಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ. ಬದಲಾವಣೆ ನಮ್ಮ ಕೈಯಿಂದ, ಅದು ಉನ್ನತವಾದ ಬದಲಾವಣೆ ಆಗಬೇಕು, ದೇಶದ ಹಿತಚಿಂತನೆಯ ಬದಲಾವಣೆ ಆಗಬೇಕು. ನಮ್ಮ ಸುತ್ತಲಿನ ಎಲ್ಲರನ್ನೂ ಕೂಡ ನೀವು ಮತದಾನ ಮಾಡಬೇಕು ಅಂತ ಪ್ರೇರೇಪಿಸುವ ಜವಾಬ್ದಾರಿಯೂ ಕೂಡ ಈ ಮತದಾನದ ಹೊತ್ತಿಗೆ ಅದು ಭಾರತ ದೇಶದ ಸೇವೆ ಅನ್ನುವ ರೀತಿಯಲ್ಲೇ ಅನ್ನಿಸಿಕೊಳ್ಳುತ್ತೆ. ನಮಗೆ ನಿಜವಾಗಿಯೂ ದೇಶಭಕ್ತಿ ತೋರಿಸಲಿಕ್ಕೆ ಇದೊಂದು ಸದವಕಾಶ. ಆ ಸದವಕಾಶವನ್ನು ನಾವೆಲ್ಲರೂ ಕೂಡ ಬಳಸಿಕೊಳ್ಳಲೇಬೇಕು. ಅದರ ಮೂಲಕ ನಮ್ಮ ಆತ್ಮಿಕವಾದ ಯೋಗಕ್ಷೇಮವೂ ಸೇರಿಕೊಂಡಿದೆ ಅನ್ನುವ ದೃಷ್ಟಿಯಿಂದ ಮತದಾನ ನಮ್ಮೆಲ್ಲರ ಕರ್ತವ್ಯ. ಅದರಲ್ಲೂ ವಿಶೇಷವಾಗಿ ವಿದ್ಯಾವಂತರು, ಯುವ ಜನಾಂಗದವರು ಮತ್ತು ಯಾವುದೇ ಕ್ಷೇತ್ರದಲ್ಲಿ ಸೇರಿದ್ರೂ ಕೂಡ ನಾವು ದೇಶಕ್ಕಾಗಿ ಅವತ್ತು ಬೇರೆ ಎಲ್ಲೂ ನಮ್ಮ ವೈಯಕ್ತಿಕ ಕಾರ್ಯಕ್ಕಾಗಿ ದೂರ ಸೇರದೆ ನಾವು ಎಲ್ಲಿ ಮತದಾನ ಮಾಡುವ ಕ್ಷೇತ್ರ ಇದೆಯೋ ಅಲ್ಲೇ ಇದ್ದುಕೊಂಡು ಮತದಾನ ಮಾಡಿ ನಮ್ಮ ಕರ್ತವ್ಯವನ್ನು ನಿರ್ವಹಿಸಿ ನಾಳೆ ಬರುವ ಒಳಿತಿನ ಹಕ್ಕನ್ನು ಪಡೆಯುವುದಕ್ಕೆ ಸಿದ್ಧರಾಗೋಣ. ವೋಟ್ ಫಾರ್ ಇಂಡಿಯಾ ಇದು ನಮ್ಮ ಹೃದಯದ ಗೀತೆಯಾಗಿರಲಿ. ಅದರ ಮೂಲಕ ದೇಶದ ಸುಗಮವಾದ ದಾರಿಗೆ ನಾವು ಹಾಕುವಂತಹ ಒಂದು ಹೆಜ್ಜೆ ಅದು ಮತ್ತಷ್ಟು ಮುಂದೆ ನಮ್ಮ ದೇಶವನ್ನು ತಲೆ ಎತ್ತಿ ನಿಲ್ಲುವಂತೆ ಮಾಡಲಿ. ನಮಸ್ಕಾರ.